ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಣ್ಣುಕಾಯಿ ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ತಾ ಇರ್ತೀರ. ಆ ಬ್ಯಾಗಲ್ಲಿ ಅರ್ಶಿನ ಕುಂಕುಮ ಇರುತ್ತೆ, ವೀಳ್ಯದೆಲೆ ಅಡಿಕೆ ಇರುತ್ತೆ. ನೀವು ಯಾಕೆ ಅರ್ಶಿನ ಕುಂಕುಮ ಮಾಡಿಸ್ಕೊಂಬರ್ತೀನಿ, ವೀಳ್ಯದೆಲೆ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಲ್ಲ? ಹಣ್ಣು ಕಾಯೇ ಯಾಕೆ? ಅದಕ್ಕಿರೋ ಪ್ರಾಮುಖ್ಯತೆ ಅಂತಹದ್ದು. ಹಣ್ಣು ಅಂತ ಬಂದಾಗ ಬಾಳೆಹಣ್ಣೆ ಯಾಕೆ, ಮಾವಿನ ಹಣ್ಣೆಲ್ಲ ಯಾಕಲ್ಲ? ಯಾಕಂದರೆ ಮಾವಿನ ಹಣ್ಣು ನೀವು ತೊಗೊಂಡ್ರಿ ಅಂತ ತಿನ್ಕೊಂಡ್ರಿ ಅಂತ ಅಂದ್ಕೊಳ್ಳೋಣ, ಎಂಜಲ ಆಯಿತಾ, ಅದರಲ್ಲಿ ಒಂದು ಬೀಜ ಉಳಿಯುತ್ತಾ, ನೀವು ಅದನ್ನು ಎಸೆದ್ರೆ ಮರ ಹುಟ್ಟುತ್ತೆ. ಯಾವ ಹಣ್ಣಿನ ನೀವು ತಿಂದು ಅದರ ಎಂಜಲಿಂದ ಅಥವಾ ಮಲದಿಂದ ಮತ್ತೆ ಸಸಿ ಹುಟ್ಟೋದಿಲ್ವೋ ಅದನ್ನು ಪೂರ್ಣ ಫಲಗಳು ಅಂತ ಕರೀತಾರೆ. ಉದಾಹರಣೆಗೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು, ಅದರಲ್ಲಿ ನೀವೇನು ಒಡೆದುಳಿಯುತ್ತೋ, ಸಿಪ್ಪೆ ಆಗಲಿ ಏನೇ ಆಗಲಿ, ಅದನ್ನು ಎಸೆದ್ರೆ ಅದರಿಂದ ಮತ್ತೆ ಮರ ಹುಟ್ಟಲ್ಲ. ಬಟ್ ಅದು ತುಂಬ ಪವಿತ್ರವಾದಂಥದ್ದು. ಆ ಕಾಯಿ ಸುತ್ತ ಒಂದು ಹಾರ್ಡ್ ಶೆಲ್ ಇರುತ್ತೆ, ಬಾಳೆಹಣ್ಣಿನ ಸುತ್ತ ಒಂದು ಸಿಪ್ಪೆ ಇರುತ್ತೆ. ಸೊ ಇಟ್ ಈಸ್ ಅನ್ಟಚ್ಡ್, ಪವಿತ್ರವಾದಂಥದ್ದು. ಈ ಕಾಯಿ ಏನಿರುತ್ತೆ ಅದರಲ್ಲಿ 3 ಕಣ್ಣುಗಳ ಥರ ಏನಿರುತ್ತೆ, ಅದು ತ್ರಿಲೋಕಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ, ತ್ರಿಗುಣಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ, ರಜಸ್ಸು, ತಮಸ್ಸು, ಸತ್ವ. ಆ ಹಾರ್ಡ್ ಶೆಲ್ ಏನಿರುತ್ತೆ, ನೀವು ಅದನ್ನು ಹೊಡಿತಿರಲ್ಲ, ಆ ಹಾರ್ಡ್ ಶೆಲ್ಲೇ ನಿಮ್ಮ ಈಗೋ. ಆ ಅಹಂಕಾರನ ಒಡೆದಾಗ ಅದ್ರ ಒಳಗಡೆ ಇರೋ ಸಿಹಿ ನಿಮಗೆ ದೊರಕುತ್ತೆ. ಅಂದರೆ ದೇವರು, ಆಧ್ಯಾತ್ಮ, ನೀವು, ನಿಮ್ಮ ಈ ಸುತ್ತ ಇರೋ ಈಗೋ ಏನಿದೆ ಅದನ್ನು ಒಡೆದ್ರೆ ಮಾತ್ರ ನಿಮ್ಮ ಒಳಗಿರೋ ಆ ಸಿಹಿಯನ್ನು ತಿನ್ನೋಕ್ಕಾಗೋದು ಅನ್ನೋದು ಕೂಡ ಅದು ರೆಪ್ರೆಸೆಂಟ್ ಮಾಡುತ್ತೆ. ಇದು ಅದರ ಹಿಂದಿನ ಕಥೆ. ಅದಕ್ಕೆ ಈ ಪೂರ್ಣ ಫಲಗಳನ್ನು ಬಳಸುವಂಥದ್ದು. ನಿಮ್ಗೆ ಗೊತ್ತಿತ್ತಾ? ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ತಿಳಿಸಿ. ಯೋಚನೆ ಮಾಡಿ.